ನಾವು ಈಗ ಮನೆ ನಾವು ಈಗ ಮನೆ ಹೋಗಿ ಬಂದು ಇಲ್ಲಿಗೆ 9 ತಿಂಗಳ ಸರ್ಕಾರದಿಂದ ನಮಗೇನು ಸೌಲಭ್ಯ ಸಿಕ್ಕಿಲ್ಲ. ಈಗ ನಾವು ಎಲ್ಲ ಹಾವು ಸೇಳು ಮನೆಗೆಲ್ಲ ಮುದುಕರು ವಯಸ್ಸೋದ್ರು ಬಿದ್ದೆಲ್ಲ ಗಾಯ ಮಾಡ್ಕೊಂಬಿಟ್ಟವ್ರಿ. ನಮ್ಗೆ ಅವ್ರ ತಕ್ಕ ಹೋದ್ರೆ ಇವ್ರ ತಕ್ಕ ಹೋದ್ರೆ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ನಾವು ಅಲ್ಲಿ ಅಡ್ಡಾಡ್ಡೆ ಸಾಕಾಗಿ ಹೋಗ್ಬಿಟ್ಟೈತೆ. ತುಂಬ ನಮಗೆ ತೊಂದರೆ ಆಗಿಬಿಟ್ಟೈತೆ. ಕರೆಂಟ್ ಬೆಳಕೊಂದು ಕೊಟ್ಟರು ಸಾಕು, ನಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಇನ್ನು ಈ ರೀತಿಯ ಸಮಸ್ಯೆಯನ್ನ ಅಲ್ಲಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಯವರಿಗೆ ಅಂದರೆ ಅಲ್ಲಿನ ತಾಲೂಕು ಪಂಚಾಯಿತಿಗೆ ಮುಟ್ಟಿಸಿದಾಗ ಅಲ್ಲಿನ ನಿರ್ವಹಣಾ ಅಧಿಕಾರಿ ಸತೀಶ್ ಕುಮಾರ್ ಅವರು ನಾನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ತುಂಬಾ ಸಮಸ್ಯೆ ಇದೆ, ಬಡಾವಣೆ ಕಾಮಗಾರಿ ಕಳಪೆಯಿಂದ ಕೂಡಿದೆ, ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲು ಜಿಲ್ಲಾಡಳಿತಕ್ಕೆ ಪಟ್ಟಿ ಕಳುಹಿಸಲಾಗಿದೆ, 2 ತಿಂಗಳಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರ ಕ್ಷೇತ್ರದಲ್ಲಿ ದಲಿತ ಕುಟುಂಬಗಳು ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಂಡು ದಲಿತ ಕುಟುಂಬಗಳಿಗೆ ಯಾವ ರೀತಿಯ ನ್ಯಾಯವನ್ನ ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮನೆ ರೋಸ್ಟ್ ಮಾಡಕ್ಕೆ ಇದು ಮಾಡಿದ್ದು ಬಂದ್ವಿ, ಎಲ್ಲ ಕಿತ್ಕೊಂಡು ಇಲ್ಲಿ ಗುಡ್ಲು ಹಾಕ್ಕೊಂಡಿದ್ವಿ. ಕರೆಂಟ್ ಇಲ್ಲ, ನಮಗೆ ನೀರಿನ ವ್ಯವಸ್ಥೆ ಇಲ್ಲ.
ಯಾರ ಬೇರೆಯವರು ಹೊಲ್ದವ್ರು ಕರೆಂಟ್ ಕೊಟ್ಟಿದ್ದಾರೆ, ಅವರಿದ್ದ ನಾವು ನೀರಿಂದು ಸಪ್ಲೈ ಮಾಡ್ಕೊಂಡಿದ್ದೀವಿ. ನಮಗೆ ಭಾರಿ ಸಮಸ್ಯೆ, ವಯಸ್ಸಾದವರು, ಸಣ್ಣ ಮಕ್ಕಳು ಎಲ್ಲ ಭಾರಿ ನನಗೆ ಸಮಸ್ಯೆ ಆಗೈತೆ. ಎಲ್ಲೋಗಿ ಕೇಳಿದ್ರು ಮಂಡಲಿದ್ದ ಹೇಳ್ತಾರೆ ಸರ್, ಮಂಡಲದ ದುಡ್ಡು ಹಾಕ್ಲಿ ನಾವು ಹಾಕ್ತೀವಿ ಅಂತಾರೆ. ಎಲ್ಲ ಸುಧಾಕರ್ ಸಾಹೇಬ್ರತಕ್ಕೆಲ್ಲ ಹೋಗಿ ಬಂದಿದ್ದೀವಿ ಸರ್, 2-3 ತಡ ಹೋಗಿ ಬಂದಿದ್ದೀವಿ. ಅದೇ ಅವರು ಹೇಳ್ತಾರೆ ಸರ್, ಅವರು ಆಗ ಹೇಳ್ತೀವಿ, ಫೋನ್ ಮಾಡ್ತೀವಿ, ಬಂದು ಹಾಕ್ತಾರೆ ಅಂತಾರೆ. ಒಬ್ರು ಬರೋರಿಲ್ಲ, ಹಾಕೋರಿಲ್ಲ ಸರ್. ನಮಗೇನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಬೆಳಕಿಂದ ಮನೆ ಹೆಂಗ ಐತೆ ಅದರಿಂದ ಹಂಗ ಹಾಕಿದ್ರೆ ನಮ್ಗೇನು ಜಾನೆ ದುಡ್ಡು ಇಲ್ಲ ಸರ್. ಜನ ಯಾವ ಇಲ್ಲ ಸರ್, ಎಲ್ಲ ಬರೀ ಸಿಟಿ ಮನೆಗಳೇ. ಆ ಸಿಟಿ ಮನೆ ಹಾಕ್ಬೇಕಂದ್ರೆ 1 ಲಕ್ಷ 1.5 ಲಕ್ಷ 900 ರೂಪಾಯಿ ಕೇಳ್ತಾರೆ ಕರಿ ಕಟ್ಟ. ಇವಾಗಿನ ರೇಟ್ ಸರ್ ಬಹಳ ಕಷ್ಟ ಐತೆ. ಅರ್ಧ ಮನೆ ಕೊಡೋದು ಆಗ್ಲಿ ಇವ್ರಮ್ಮನ ಮನೆಯನ್ನ ಕಟ್ಕೊಂಡ್ಬಿಡ್ತೈತಿ. ಈಗ ತಿರ್ಗಾ ಹಿಂಗ್ ಕಿತ್ಕೊಂಡ್ ಮಾಡ್ಬೇಕಾದ್ರೆ ಇದು ಬಂಡವಾಳ ಹಾಕೈತಿ. ತಿರ್ಗಿ ಕಿತ್ಕೊಂಡು ಕಟ್ಬೇಕು, ನಮ್ಗೆ ಬಹಳ ನಷ್ಟ ಸರ್. ಅದ್ ಹೇಳ್ಬಾರ್ದು. ಅದನ್ನ ಬೆಳಕು ಮಾಡ್ಕೊಟ್ರಿ. ಇವ್ರಿಗೆ ಮಾತಾಡ್ತೀವಿ ನೋಡೋಣ, ಮಾತಾಡ್ತೀವಿ, ಹೋಗ್ತೀವಿ. ಎಷ್ಟು ತಕ ಬಂದಿದ್ವಿ ಸರ್, ನಾವೇ 100 ರೂಪಾಯಿ ಹಾಕಿ ಟಂಪ ಮಾಡ್ಕೊಂಡು ಎಷ್ಟು ತಕ ಬೆಳಕನ ಒಂದ್ ಮಾಡ್ಕೊಡ್ಲಿ, ಅವ್ರ ಹಕ್ಕುಪತ್ರ ನಿಧಾನಕ್ಕೆ ಕೊಡ್ಲಿ, ನಮಗೆ ಬೆಳಕು ಒಂದ್ ಮಾಡ್ಕೊಡ್ಲಿ ಅಂತ ಬಹಳ ಕೈ ಮುಗಿದು ಹೇಳಿದೀವಿ ಸರ್. ಒಬ್ರು ಕಿವಾಗ ಹಾಕ್ಯಮಲ್ಲ ಸರ್. ಬೆಳಕು ಊರಕ್ ಹೋಗ್ಬೇಕು, ಬ್ಯಾಟ್ರಿ ತಾಡಬೇಕು, ಚಾರ್ಜ್ ಇಕ್ಕೊಂಬರ್ಬೇಕು, ಬ್ಯಾಟ್ರಿಗಳು ಮೊಬೈಲ್ಗಳು ಊರಕ್ಕೆ ತಗೊಂಡೋಗ್ಬೇಕು, ಚಾರ್ಜ್ ಇಕ್ಕೊಂಬರ್ಬೇಕು. ಮನೆ ರೋಸ್ಟ್ ಮಾಡಕ್ ಇದ್ ಮಾಡಿದ್ದು ಬಂದ್ವಿ, ಎಲ್ಲ ಕಿತ್ಕೊಂಡು ಇಲ್ಲಿ ಗುಡ್ಲು ಹಾಕ್ಕೊಂಡಿದ್ದೀವಿ. ಕರೆಂಟ್ ಇಲ್ಲ, ನಮಗೆ ನೀರಿನ ವ್ಯವಸ್ಥೆ ಇಲ್ಲ. ಯಾರ ಬೇರೆಯವರು ಹೊಲ್ದವ್ರು ಕರೆಂಟ್ ಕೊಟ್ಟಿದ್ದಾರೆ, ಅವರಿದ್ದ ನಾವು ನೀರಿಂದು ಸಪ್ಲೈ ಮಾಡ್ಕೊಂಡಿದ್ದೀವಿ. ನಮಗೆ ಭಾರಿ ಸಮಸ್ಯೆ, ವಯಸ್ಸಾದವರು, ಸಣ್ಣ ಮಕ್ಕಳು ಎಲ್ಲ ಭಾರಿ ನನಗೆ ಸಮಸ್ಯೆ ಆಗೈತೆ. ಎಲ್ಲೋಗಿ ಕೇಳಿದ್ರು ಮಂಡಲಿದ್ದ ಹೇಳ್ತಾರೆ ಸರ್, ಮಂಡಲದ ದುಡ್ಡು ಹಾಕ್ಲಿ ನಾವು ಹಾಕ್ತೀವಿ ಅಂತಾರೆ. ಎಲ್ಲ ಸುಧಾಕರ್ ಸಾಹೇಬ್ರತಕ್ಕೆಲ್ಲ ಹೋಗಿ ಬಂದಿದ್ದೀವಿ ಸರ್, 2-3 ತಡ ಹೋಗಿ ಬಂದಿದ್ದೀವಿ. ಅವರು ಹೇಳ್ತಾರೆ ಸರ್, ಅವರು ಆಗ ಹೇಳ್ತೀವಿ, ಫೋನ್ ಮಾಡ್ತೀವಿ, ಬಂದು ಹಾಕ್ತಾರೆ ಅಂತಾರೆ. ಒಬ್ರು ಬರೋರಿಲ್ಲ, ಹಾಕೋರಿಲ್ಲ ಸರ್. ನಮಗೇನಾದರೂ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಬೆಳಕಿಂದ ಮನೆ ಹೆಂಗ ಐತೆ ಅದರಿಂದ ಹಂಗ ಹಾಕಿದ್ರೆ ನಮ್ಗೇನು ಜಾನೆ ದುಡ್ಡು ಇಲ್ಲ ಸರ್. ಜನ ಯಾವ ಇಲ್ಲ ಸರ್, ಎಲ್ಲ ಬರೀ ಸಿಟಿ ಮನೆಗಳೇ. ಆ ಸಿಟಿ ಮನೆ ಹಾಕ್ಬೇಕಂದ್ರೆ 1 ಲಕ್ಷ 1.5 ಲಕ್ಷ 900 ರೂಪಾಯಿ ಕೇಳ್ತಾರೆ ಕರಿ ಕಟ್ಟ. ಇವಾಗಿನ ರೇಟ್ ಸರ್ ಬಹಳ ಕಷ್ಟ ಐತೆ. ಅರ್ಧ ಮನೆ ಕೊಡೋದು ಆಗ್ಲಿ ಇವ್ರಮ್ಮನ ಮನೆಯನ್ನ ಕಟ್ಕೊಂಡ್ಬಿಡ್ತೈತಿ. ಈಗ ತಿರ್ಗಾ ಹಿಂಗ್ ಕಿತ್ಕೊಂಡ್ ಮಾಡ್ಬೇಕಾದ್ರೆ ಇದು ಬಂಡವಾಳ ಹಾಕೈತಿ. ತಿರ್ಗಿ ಕಿತ್ಕೊಂಡು ಕಟ್ಬೇಕು, ನಮ್ಗೆ ಬಹಳ ನಷ್ಟ ಸರ್. ಅದ್ ಹೇಳ್ಬಾರ್ದು.